ನಗರದ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೂತನ ನವೀಕೃತ ಮಾತೃತ್ವ ಘಟಕ ಮಾಮಿಯನ್ನು ಶುಕ್ರವಾರ ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಎಚ್ಆರ್ ಸೌಮ್ಯ ದಿನೇಶ್, ತಾಯ್ತನ ಎಂಬುದು ಪ್ರತಿ ಹೆಣ್ಣಿನ ಜೀವನದಲ್ಲಿ ಮಹತ್ವದ ಘಟ್ಟ. ಈ ಪ್ರಯಾಣವನ್ನು ಸುಂದರ, ಆನಂದದಾಯಕವಾಗಿಸುವ ಜೊತೆಗೆ ನುರಿತ ತಜ್ಞರ ನೇತೃತ್ವದಲ್ಲಿ ಸುರಕ್ಷಿತ ಅನುಭವವನ್ನು ನೀಡುವುದು ಮಾಮಿಯ ಉದ್ದೇಶವಾಗಿದೆ. ಈ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಾದ ಗರ್ಭಿಣಿಯ ಮತ್ತು ನವಜಾತ ಶಿಶುಗಳ ಆರೈಕೆಗೆ ಪ್ರಸೂತಿ ಮತ್ತು ನವಜಾತ ಶಿಶು ತಜ್ಞರು 24 ಗಂಟೆಯೂ ಸೇವೆಗೆ ಲಭ್ಯವಿರುತ್ತಾರೆ. ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯ ದಿನೇಶ್, ಎಸ್ಎಸ್ಎಂ ಹಾಸ್ಪಿಟಲ್ನ ಡೈರೆಕ್ಟರ್. ಇವತ್ತು ನಮಗೊಂದು ಸುಂದರವಾದ ಪ್ರಾಜೆಕ್ಟ್ನ ನಾವು ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಮಾಮಿ ಬೈ ಎಸ್ಎಸ್ಎಂ ಅಂತ. ಈ ಮಾಮಿ ಬೈ ಎಸ್ಎಸ್ಎಂ ಅಂದರೆ ಏನು ಅಂತಂದರೆ, ಇದರಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತು, ಆದರೆ ಗರ್ಭಿಣಿಯರಿಗೆ ಮತ್ತು ಮಹಿಳೆಯರಿಗೆ ಜೀವನದ ಪ್ರಮುಖ ಘಟ್ಟ ಅಂತಂದರೆ ಅವ್ರದ್ದು ಡೆಲಿವರಿ. ಈ ಡೆಲಿವರಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಮಗುಗೆ ಜನ್ಮ ಸಿಗುತ್ತೆ, ಆದರೆ ತಾಯಿಗೆ ಪುನರ್ಜನ್ಮ ಸಿಗುತ್ತೆ. ಹಾಗಾಗಿ ಇದನ್ನು ನಾವು ತುಂಬ ಲೈಟಾಗಿ ತಗೊಳಕ್ಕಾಗಲ್ಲ. ಸಾಮಾನ್ಯವಾಗಿ ಲಕ್ಸುರಿ ಬರ್ತಿಂಗ್ ಅಂತಂದರೆ ಏನು ಅಂದ್ಕೊಂಡಿರ್ತಾರೆ ಅಂದರೆ, ತುಂಬ ಸುಂದರವಾದ ವಾತಾವರಣ ಇರುತ್ತೆ, ಬಲೂನ್ಸ್ ಎಲ್ಲ ಕಟ್ಟಿ ಖುಷಿಯಾಗೆಲ್ಲ ಇರುತ್ತೆ. ಬಟ್ ಆದರೆ ತಾಯಿಯ ಜೀವಕ್ಕೆ ಅಥವಾ ಮಗು ಜೀವಕ್ಕೆ ಅಪಾಯ ಆಗೋ ಸಂದರ್ಭ ಬಂದಾಗ ಅದನ್ನು ನಾವು ಚೆನ್ನಾಗಿ ಅದನ್ನು ನಿಭಾಯಿಸೋಂಥ ಕೆಪಾಸಿಟಿ ಇದೆಯಾ ಆ ಯೂನಿಟಲ್ಲಿ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರೋ ಗಮನಿಸಬೇಕಾಗಿರೋವಂಥ ಅಂಶ. ಅಂತಹ ಸುರಕ್ಷತೆಗೆ ಬೇಕಾಗೋಂತಹ ಎಲ್ಲ ಸೌಲಭ್ಯಗಳನ್ನ ಅಂತಂದರೆ ಬ್ಲೀಡಿಂಗ್ ಆಯಿತು ಇಮಿಡಿಯೇಟಾಗಿ ಎಕ್ಸ್ಪರ್ಟ್ ಸರ್ಜನ್ಸ್ ಇರ್ಬೋದು, ವೆಂಟಿಲೇಟರ್ಸು, ICU ಮತ್ತು ಮಗುಗೆ NICU ಎಲ್ಲ ರೀತಿಯ ಸೌಲಭ್ಯಗಳನ್ನ ಒಂದೇ ಸೂರಿನಲ್ಲಿ ಲಕ್ಸುರಿ ಅಲ್ಲದೆ ಸೇಫ್ಟಿಯ ಜೊತೆ ಲಕ್ಸುರಿನ ಕಂಬೈನ್ ಮಾಡಿ ಸೇಫ್ಟಿಗೆ ಒತ್ತು ಕೊಟ್ಟು ನಾವು ಮಾಮಿ ಘಟಕವನ್ನು ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾಯಿಯ ಸುರಕ್ಷತೆಗೆ, ದಂಪತಿಗಳ ಸುಂದರ ಮಗುವಿನ ಜನ್ಮದ ಸುತ್ತ ಸುಂದರ ಅನುಭವದ ಜೊತೆಗೆ ಸುರಕ್ಷತೆನ ನೀಡುವಂತಹ ಆಶ್ವಾಸನೆಯೊಂದಿಗೆ ನಾವು ಈ ಘಟಕನ ಪ್ರಾರಂಭ ಮಾಡ್ತಾ ಇದ್ದೀವಿ SSM ಮೂಲಕ. ಇದನ್ನು ಹಾಸನ ಜನತೆಯ ಎಲ್ಲ ದಂಪತಿಗಳು ಸಹ ಈ ಸೌಲಭ್ಯವನ್ನು ಉಪಯೋಗ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನು. ಅಂದರೆ ಲಕ್ಸುರಿ ಅಂದ ತಕ್ಷಣ ಎಲ್ಲ ಅನ್ಕೊತಾರೆ ಅದು ತುಂಬ ನಮಗೆ ಕೈಗೆಟುಕುವ ದರದಲ್ಲಿ ಇರಲ್ಲ, ಅದು ನಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಬಟ್ ನಮ್ಮದ್ರಲ್ಲಿ ಲಕ್ಸುರಿ ಅಂದರೆ ವಾತಾವರಣಕ್ಕಷ್ಟೇ ಲಕ್ಸುರಿ ಅಂತ ಹೇಳ್ತೀವಿ, ಪ್ರೈಸ್ಗೆ ಖಂಡಿತ ಹೇಳಲ್ಲ. ತುಂಬ ಅಫೋರ್ಡಬಲ್ ಪ್ಯಾಕೇಜಸ್ನ ನಾವು SSM ಮಾಮಿ ಮೂಲಕ ನಾವು ಕೊಡ್ತಾ ಇದ್ದೀವಿ. ಅದು ಸಹ ನಮ್ಮ ಕಡೆಯಿಂದ ಜನತೆಗೆ, ಹಾಸನದ ಜನತೆಗೆ ನೀಡುವಂತಹ ಒಂದು ಮುಖ್ಯ ಸೌಲಭ್ಯ. ಇದರಲ್ಲಿ ಅದು ತುಂಬ ಇಂಪಾರ್ಟೆಂಟೇ. ಇವಾಗ ತಾಯಿಗೆ ಯಾವಾಗಲಾದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲೀಡಿಂಗ್ ಆಯಿತು ಅಂತಂದರೆ, ಬ್ಲೀಡಿಂಗ್ ಆಗಬೇಕಾದ್ರೆ ಬರೀ ಸರ್ಜರಿಯಿಂದ ಹೊಟ್ಟೆ ಓಪನ್ ಮಾಡಿ ಆ ಬ್ಲೀಡಿಂಗ್ ಆಗ್ತಾ ಇರೋ ರಕ್ತನಾಳನ ಬ್ಲಾಕ್ ಮಾಡಬೇಕಾಗುತ್ತೆ. ಆದರೆ ನಮ್ಮ SSMಲ್ಲಿ ಈಗ ಮುಂದುವರೆದು ನ್ಯೂರೋ ಇಂಟರ್ವೆನ್ಷನ್ಸ್ ಅಂತ ಮತ್ತು ವ್ಯಾಸ್ಕ್ಯುಲರ್ ಇಂಟರ್ವೆನ್ಷನ್ಸ್ ಅಂತ ಕ್ಯಾತ್ ಲ್ಯಾಬ್ ಮೂಲಕ ಮಾಡ್ತಾ ಇದ್ದೀವಿ. ಅದಿನ್ನು ಸದ್ಯದಲ್ಲೇ ಪ್ರಾಜೆಕ್ಟ್ ಓಪನ್ ಆಗ್ತಾ ಇದೆ. ಅಂದರೆ ಇವಾಗ ಬ್ಲೀಡಿಂಗ್ ತುಂಬ ಜಾಸ್ತಿಯಾಗಿ ಕೆಲಸದಲ್ಲಿ ಮಹಿಳೆಗೆ ಗರ್ಭಕೋಶನೇ ತೆಗಿಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಸಹ ಆಪರೇಷನ್ ಇಲ್ಲದೆ ರಕ್ತನಾಳದ ಮೂಲಕನೇ ಹೋಗಿ ಅದೆಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅದನ್ನು ಅದೇ ಸ್ಪಾಟಲ್ಲಿ ಅದನ್ನು ಬ್ಲಾಕ್ ಮಾಡೋ ಅಂಥ ಸೌಲಭ್ಯ ಅದು ಇವಾಗ ಸದ್ಯದಲ್ಲಿ ಬೆಂಗಳೂರು ಅಂತ ದೊಡ್ಡ ನಗರಗಳಲ್ಲಿ ಮಾತ್ರ ಇದೆ. ಅದನ್ನು ಸಹ ತರೋ ಯೋಜನೆ ಇವಾಗ ನಮ್ಮ SSM ಮೂಲಕ ಮಾಡ್ತಾ ಇದ್ದೀವಿ. ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ವಿದ್ಯಶ್ರೀ ಮಾತನಾಡಿ, ಮಾಮಿ ಘಟಕದಲ್ಲಿ ತಾಯಿಯಂದಿರಿಗೆ ನೋವು ರಹಿತ ಹೆರಿಗೆ ಸೌಲಭ್ಯ, ಹೆಚ್ಚಿನ ಅಪಾಯದ ಗರ್ಭಧಾರಣೆ ನಿರ್ವಹಣೆ, ಅವಧಿಗೂ ಮುನ್ನ ಜನಿಸಿದ ಮಗುವಿಗೆ ಚಿಕಿತ್ಸೆ, ನವಜಾತ ತೀವ್ರ ನಿಗಾ ಘಟಕ, ವೈಯಕ್ತಿಕ ಪೋಷಣಾ ಯೋಜನೆ, ಗರ್ಭಿಣಿಯರಿಗೆ ಪ್ರಸವ ಪೂರ್ವ ಯೋಗ ತರಬೇತಿ, ತಾಯಿ ಮಗುವಿಗೆ ಸ್ತನಪಾನ ಸಲಹೆ, ಬೆಂಬಲ ಚಿಕಿತ್ಸೆಯನ್ನು ನುರಿತ ತಜ್ಞರ ಮಾರ್ಗದರ್ಶನದಲ್ಲಿ ಒದಗಿಸಲಾಗುತ್ತದೆ. ಖಾಸಗಿ ಮತ್ತು ಡಿಲಕ್ಸ್ ಪ್ರಸವ ಕೊಠಡಿಗಳು, ಕುಟುಂಬ ಸ್ನೇಹಿ ಆರೈಕೆ ವಾತಾವರಣವನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ತಿಳಿದಿರುವಂತೆ ಹಾಸನದಲ್ಲಿ ಒಂದು ನಮ್ಮದು SSM ಆಸ್ಪತ್ರೆ ಪ್ರಖ್ಯಾತ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. SSM ಆಸ್ಪತ್ರೆ ವತಿಯಿಂದ ಹೊಸದಾಗಿ ನಾವೊಂದು ಘಟಕ ಓಪನ್ ಮಾಡ್ತಾ ಇದ್ದೀವಿ. ಅದು ಮಾಮಿ ಯೂನಿಟ್. ಮಾಮಿ ಅಂದರೆ ಲಕ್ಸುರಿ ಬರ್ತಿಂಗ್ ಯೂನಿಟ್. ಏನಂದರೆ ನಮಗೆ ಸೇಫ್ಟಿ ಜೊತೆಗೆ ಈಗ ತಾಯಿದು ಡೆಲಿವರಿ ಆಗಬೇಕಾದ್ರೆ ಎಲ್ಲರಿಗೂ ಗರ್ಭಾವಸ್ಥೆ ಅಥವಾ ಡೆಲಿವರಿ ಒಂದು ಪ್ರಮುಖವಾದ ಘಟ್ಟ ತಾಯಂದರಿಗೆ. ಆ ಒಂದು ಘಟ್ಟನ ನಾವು ಸೇಫ್ಟಿ ಜೊತೆಗೆ ಲಕ್ಸುರಿನೂ ಕೊಡಬೇಕು. ಅಂದರೆ ಬರೀ ಲಕ್ಸುರಿ ಬರ್ತ್ ಮಾತ್ರ ಅಲ್ಲ, ಸೇಫ್ಟಿ ಅಂದರೆ ಇನ್ ಕೇಸ್ ಏನಾದರೂ ಬ್ಲೀಡಿಂಗ್ ಆಯಿತು ಅಥವಾ ಏನಾದರೂ ಎಮರ್ಜೆನ್ಸಿ ಏನಾದರೂ ಬೇರೆ ಸರ್ಜರಿಗಳು ಬೇಕಾಯಿತು, ಏನಾದರೂ ರಿಸ್ಕ್ ಆಯಿತು ತಾಯಿಗೆ ಅಥವಾ ಮಗುಗೆ ಅಂದರೆ ಅದ್ರ ಎಲ್ಲದನ್ನು ಒಂದೇ ಸೂರಿನಡಿ ಸಿಗುವಂಥ ಒಂದು ಸೌಲಭ್ಯವನ್ನು ನಾವು ಕಲ್ಪಿಸೋದಕ್ಕೆ ಮಾಮಿ ಅನ್ನೋ ಘಟಕನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮಾಮಿ ಘಟಕದ ಒಂದು ಮೂಲ ಉದ್ದೇಶ ಏನಂದರೆ ಸೇಫ್ಟಿ ಜೊತೆಗೆ ಲಕ್ಸುರಿನ ತಾಯಿಗೆ ಕೊಡಬೇಕು. ಅದ್ರ ಜೊತೆ 24
24 ಗಂಟೆ 7 ದಿನಗಳು ಸಹ ತೀವ್ರ ನಿಗಾ ಘಟಕಗಳು ಇರುತ್ತೆ ಹಾಗೂ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಗಳು ಹಾಗೂ ಡಾಕ್ಟರ್ಗಳು ಸಹ ಲಭ್ಯ ಇರ್ತಾರೆ. ಜೊತೆಗೆ ಗರ್ಭಿಣಿಯರಿಗೆ ಯೋಗ ಅಭ್ಯಾಸ ಮಾಡಿಸಲಾಗ್ತದೆ ಮತ್ತು ಡಯಟ್ ಫೆಸಿಲಿಟಿ ಕೂಡ ನಾವು ಹೇಳ್ಕೊಡ್ತೀವಿ. ಇದಾದ ನಂತರ ಪ್ರಸವ ಪೂರ್ವದವೂ ಸಹ ಯೋಗಾಭ್ಯಾಸ ಎಲ್ಲ ಹೇಳ್ಕೊಡ್ತೀವಿ. ಜೊತೆಗೆ ನವಜಾತ ಶಿಶು ತಜ್ಞರಿರೋದ್ರಿಂದ ಅವಧಿ ಪೂರ್ವ ಅಂದರೆ ಪ್ರಿಮೆಚ್ಯೂರ್ ಡೆಲಿವರಿ ಆಗೋ ಬೇಬೀಸ್ನ ಮ್ಯಾನೇಜ್ ಮಾಡೋಕ್ಕೂ ಸಹ ನಮ್ಮಲ್ಲಿ 24/7 ಗಂಟೆಗಳು ಸಹ ನಮ್ಮಲ್ಲಿ ತೀವ್ರ ಘಟ ನೋಡ್ಕೊಳ್ಳುವಂಥ ನವಜಾತ ಶಿಶು ತಜ್ಞರು ಸಹ ಇಲ್ಲಿ ಲಭ್ಯವಿರ್ತಾರೆ. ಎಲ್ಲರೂ ಈ ಫೆಸಿಲಿಟಿನ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ಇದು ಲಕ್ಸುರಿ ಮತ್ತು ಸೇಫ್ಟಿ ಇರೋದು ಮೊದಲು ಓಪನ್ ಮಾಡ್ಕೋತಾ ಇದ್ದೀವಿ. ಡಾಕ್ಟರ್ ಶ್ರೀವಿದ್ಯಾ, ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಜೊತೆಗೆ ಫರ್ಟಿಲಿಟಿ ಸ್ಪೆಷಲಿಸ್ಟ್, SSM ಸಂತಸ IVF ಸೆಂಟರ್. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ವೈದ್ಯರು ಆಗಮಿಸಿ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ SSM ಆಸ್ಪತ್ರೆಯ ಕಾರ್ಯನಿರ್ವಾಹಕ ಅಧಿಕಾರಿ ದಿಲೀಪ್, ಡಾಕ್ಟರ್ ವಿನಾಯಕ, ಡಾಕ್ಟರ್ ದಿವ್ಯಾ, ವೈದ್ಯ ವೃಂದ, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು.